ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನೆಲ್ಗೆ ಸುಸ್ವಾಗತ. 2026ರ ಮೌನಿ ಅಮಾವಾಸ್ಯೆಯು ಜನವರಿ 18ರಂದು ಸಂಭವಿಸುತ್ತಿದ್ದು, ಇದು ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಯುತ ದಿನವಾಗಿದೆ. ಈ ದಿನದಂದು ನೀವು ಸ್ನಾನದ ನೀರಿಗೆ ಸೇರಿಸುವ 3 ವಸ್ತುಗಳು ನಿಮ್ಮ ಜೀವನದ ದಾರಿದ್ರ್ಯವನ್ನು ನೀಗಿಸಿ ಅದೃಷ್ಟವನ್ನು ತರಬಲ್ಲವು. ಈ ಸುದೀರ್ಘ ಲೇಖನದಲ್ಲಿ ನಾವು ಈ ರಹಸ್ಯಗಳನ್ನು ಮತ್ತು ಆಚರಣೆಯ ಕ್ರಮಗಳನ್ನು ವಿವರವಾಗಿ ತಿಳಿಯೋಣ. ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಕೋಟಿ ಪುಣ್ಯಕ್ಕೆ ಸಮಾನ ಎಂಬ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಈ ದಿನ ಗಂಗಾ ನದಿಯಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಕಾಶಿಗೆ ಅಥವಾ ಪವಿತ್ರ ನದಿಗಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ನಾವು ಮಾಡುವ ಸ್ನಾನವನ್ನು ಪವಿತ್ರ ಸ್ನಾನವನ್ನಾಗಿ ಬದಲಾಯಿಸಿಕೊಳ್ಳಲು ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ರಹಸ್ಯ ಮಾರ್ಗಗಳನ್ನು ತಿಳಿಸಲಾಗಿದೆ. ಮೌನಿ ಅಮಾವಾಸ್ಯೆ 2026ರ ನಿಖರ ಸಮಯ ಮತ್ತು ಮುಹೂರ್ತ. ಈ ವರ್ಷ ಮೌನಿ ಅಮಾವಾಸ್ಯೆಯು ಜನವರಿ 18, 2026 ಭಾನುವಾರರಂದು ಬರುತ್ತದೆ. ಅಮಾವಾಸ್ಯೆ ತಿಥಿಯು ಜನವರಿ 18ರ ಬೆಳಿಗ್ಗೆ 12:03ಕ್ಕೆ ಪ್ರಾರಂಭವಾಗಿ ಜನವರಿ 19ರ ಮುಂಜಾನೆ 1:21ಕ್ಕೆ ಮುಕ್ತಾಯವಾಗುತ್ತದೆ. ಸ್ನಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಬ್ರಹ್ಮ ಮುಹೂರ್ತವು ಜನವರಿ 18ರ ಬೆಳಿಗ್ಗೆ 5:27ರಿಂದ 6:21ರವರೆಗೆ ಇರಲಿದೆ. ಈ ಸಮಯದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ನಿಮ್ಮ ಮನೆಯಲ್ಲಿ ಮಾಡುವ ಸ್ನಾನದ ನೀರಿಗೆ ಮೊದಲನೇದಾಗಿ ಕಪ್ಪು ಎಳ್ಳನ್ನು ಸೇರಿಸುವುದು ಅತ್ಯಂತ ಅಗತ್ಯವಾದ ಮತ್ತು ಶ್ರೇಷ್ಠವಾದುದು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕಪ್ಪು ಎಳ್ಳು ಶನಿದೇವ ಮತ್ತು ಪಿತೃದೇವತೆಗಳಿಗೆ ಬಹಳ ಪ್ರಿಯವಾದ ವಸ್ತುವಾಗಿದೆ. ಅಮಾವಾಸ್ಯೆಯ ದಿನ ಸ್ನಾನದ ನೀರಿಗೆ ಎಳ್ಳನ್ನು ಹಾಕಿಕೊಳ್ಳುವುದರಿಂದ ನಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಇದು ನಿಮ್ಮ ಜನ್ಮಾಂತರದ ಪಾಪಗಳನ್ನು ಕಳೆದು ಜೀವನದಲ್ಲಿ ಎದುರಾಗುತ್ತಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಕಪ್ಪು ಎಳ್ಳಿನ ಬಳಕೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ದೂರಮಾಡಿ ಆರ್ಥಿಕ ಸುಧಾರಣೆಗೆ ದಾರಿಯಾಗುತ್ತದೆ. ಎರಡನೆಯ ಪ್ರಮುಖ ವಸ್ತುವೆಂದರೆ ಗಂಗಾಜಲ. ಗಂಗೆಯನ್ನು ಪಾಪನಾಶಿನಿ ಎಂದು ಕರೆಯಲಾಗುತ್ತದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ಗಂಗಾಜಲದ ಕೆಲವು ಹನಿಗಳನ್ನು ಸ್ನಾನದ ನೀರಿಗೆ ಸೇರಿಸುವುದರಿಂದ ನೀವು ಸಾಕ್ಷಾತ್ ಗಂಗಾ ನದಿಯಲ್ಲೇ ಸ್ನಾನ ಮಾಡಿದಷ್ಟು ಪುಣ್ಯಫಲವನ್ನು ಪಡೆಯುತ್ತೀರಿ. ಗಂಗಾಜಲವು ಕೇವಲ ನೀರಲ್ಲ, ಅದು ದೈವಿಕ ಶಕ್ತಿಯ ಸಂಕೇತ. ಮೌನಿ ಅಮಾವಾಸ್ಯೆಯ ದಿನ ಈ ನೀರನ್ನು ಬಳಸುವುದರಿಂದ ನಿಮ್ಮ ದೇಹದ ಸುತ್ತ ಇರುವ ನಕಾರಾತ್ಮಕ ಅಲೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಮನಸ್ಸಿನಲ್ಲಿರುವ ಆತಂಕ, ಭಯ ಮತ್ತು ಅಶಾಂತಿ ದೂರವಾಗಿ ಸಕಾರಾತ್ಮಕ ಶಕ್ತಿಯು ತುಂಬುತ್ತದೆ. ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಈ ಗಂಗಾ ಸ್ನಾನವು ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ಭಾಗ್ಯೋದಯಕ್ಕೆ ಅತ್ಯಂತ ಅಗತ್ಯವಾದ ಒಂದು ಪವಿತ್ರ ಕ್ರಮವಾಗಿದೆ. ಮೂರನೆಯದಾಗಿ, ಸ್ನಾನದ ನೀರಿಗೆ 1 ಚಿಟಿಕೆ ಕಪ್ಪು ಉಪ್ಪು ಅಥವಾ ಸೈಂಧವ ಲವಣವನ್ನು ಸೇರಿಸುವುದು ಬಹಳ ವಿಶೇಷ. ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ. ಅಮಾವಾಸ್ಯೆಯ ದಿನ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತದೆ, ಆದ್ದರಿಂದ ಉಪ್ಪಿನ ಸ್ನಾನವು ನಿಮ್ಮನ್ನು ರಕ್ಷಿಸುತ್ತದೆ. ಒಂದು ವೇಳೆ ನೀವು ದೀರ್ಘಕಾಲದ ದೃಷ್ಟಿದೋಷದಿಂದ ಅಥವಾ ಶನಿದೋಷದಿಂದ ಬಳಲುತ್ತಿದ್ದರೆ ಈ ಒಂದು ಸಣ್ಣ ಕೆಲಸವು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಇದರೊಂದಿಗೆ ಸ್ನಾನದ ನೀರಿಗೆ ಸ್ವಲ್ಪ ಕಸ್ತೂರಿ ಅರಿಶಿಣವನ್ನು ಸೇರಿಸುವುದರಿಂದ ಗುರುಗ್ರಹದ ಬಲ ಹೆಚ್ಚಾಗುತ್ತದೆ. ಈ 3 ವಸ್ತುಗಳ ಮಿಶ್ರಣವು ನಿಮ್ಮ ಜೀವನದ ಭಾಗ್ಯದ ಬಾಗಿಲನ್ನು ತೆರೆಯುವಂತೆ ಮಾಡುತ್ತದೆ ಮತ್ತು ವರ್ಷವಿಡೀ ನಿಮಗೆ ದೈವಿಕ ರಕ್ಷಣೆ ನೀಡುತ್ತದೆ. ಮೌನಿ ಅಮಾವಾಸ್ಯೆಯ ಈ ವಿಶೇಷ ಸ್ನಾನವನ್ನು ಮಾಡಿದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ. ಈ ದಿನ ಕನಿಷ್ಠ 2 ಗಂಟೆಗಳ ಕಾಲ ಮೌನವಾಗಿರುವುದು ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು 100ರಷ್ಟು ಹೆಚ್ಚಿಸುತ್ತದೆ. ಈ ದಿನ ಮಾಡುವ ದಾನಧರ್ಮಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ವಿಶೇಷವಾಗಿ ಬಡವರಿಗೆ ಕಪ್ಪು ಬಟ್ಟೆ ಅಥವಾ ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಶನಿದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ನಿಮ್ಮ ಮನೆಯಲ್ಲಿ ಸದಾ ಸುಖಶಾಂತಿ ನೆಲೆಸಲು ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು 2026ರ ಮೌನಿ ಅಮಾವಾಸ್ಯೆಯು ಉತ್ತಮ ಅವಕಾಶವಾಗಿದೆ. ಮೌನಿ ಅಮಾವಾಸ್ಯೆಯ ಈ ಅದ್ಭುತ ಸಂಪ್ರದಾಯಗಳು ಕೇವಲ ನಂಬಿಕೆಯಲ್ಲ, ಅವು ನಮ್ಮ ಪೂರ್ವಜರು ನಮಗೆ ನೀಡಿದ ಜೀವನದ ಸುಧಾರಣೆಯ ಸೂತ್ರಗಳು. ಈ ಲೇಖನದಲ್ಲಿ ತಿಳಿಸಿದ ಸರಳ ಮಾರ್ಗಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಂದುಕೊಳ್ಳಿ.
ನಿಮ್ಮ ಶ್ರದ್ಧೆ ಮತ್ತು ಭಕ್ತಿಯೇ ನಿಮಗೆ ದೈವಿಕ ಆಶೀರ್ವಾದವನ್ನು ತಂದುಕೊಡಲಿ ಎಂದು ನಾನು ಹಾರೈಸುತ್ತೇನೆ. ನಮ್ಮ ಯುವ ಬೆಳಕು ಚಾನೆಲ್ನ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ಮತ್ತು ಮಾಹಿತಿಯುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.